ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಲ್ಸನ್ ಗಾರ್ಡನ್ ವ್ಯಾಪ್ತಿಯಲ್ಲಿ ರಶೀದ್ ಕೊಲೆ ನಡೆದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಎದುರುಗಡೆ ಇರ್ತಾರೆ. ಆ ಮಕ್ಕಳ ಎದುರೇ ತಂದೆಯ ಮೇಲೆ ಹಲ್ಲೆಯನ್ನ ನಡೆಸಿ ಕೊಲೆಯನ್ನ ಮಾಡಲಾಗಿದೆ. ರಶೀದ್ ಮೇಲೆ ಹಲ್ಲೆ ಮಾಡಲಾಗಿದೆ. ಈ ವೇಳೆ ಇಬ್ಬರು ಮಕ್ಕಳು ಕೂಡ ಜೊತೆಗಿರ್ತಾರೆ. ಆ ಮಕ್ಕಳನ್ನ ಲೆಕ್ಕಿಸದೆಯೂ ಕೂಡ ತಂದೆಗೆ ಹಲ್ಲೆಯನ್ನ ಮಾಡಲಾಗಿದೆ. ಓರ್ವ ಬಾಲಕ ಹಾಗೂ ಇನ್ನೊಬ್ಬ ಮಗ ಜೊತೆಗಿರ್ತಾರೆ. ಹಣ ಕೇಳುವುದಕ್ಕೆ ಬಂದು ರಶೀದ್ ಜೊತೆಗೆ ಗಲಾಟೆ ಶುರು ಮಾಡಿದ್ದಾರೆ. ಮಕ್ಕಳ ಮುಂದೆಯೇ ಬ್ಯಾಟ್ನಿಂದ ಹಲ್ಲೆ ನಡೆಸಿ ಕೊಲೆ ಮಾಡಲಾಗಿದೆ. ಬಡಮಾ ಖಾನ್ ರಸ್ತೆಯಲ್ಲಿರುವಂತಹ ರಶೀದ್ ಅಂಗಡಿ ಜಾಗ ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆ ಒಂದು ಜಾಗ ವಕ್ಫ್ಗೆ ಸೇರಿರುತ್ತೆ. ಗ್ಯಾರೇಜ್ ನಲ್ಲಿ ಮೆಕ್ಯಾನಿಕ್ ಕೆಲಸವನ್ನ ಮಾಡ್ಕೊಂಡಿರ್ತಾರೆ ರಶೀದ್ ಕೊಲೆಯಾದವರು. ಇನ್ನು ಅಸ್ಗರ್ ಸಹಚರರ ಮೇಲೆ ರಶೀದ್ ಕುಟುಂಬಸ್ಥರು ಸದ್ಯ ಆರೋಪವನ್ನ ಮಾಡ್ತಾ ಇದ್ದಾರೆ. ಮೋಲ್ಡ್ ಹಾಕಬೇಕಾದ್ರೆ ಬೋರ್ಡ್ ನಿಂದ ಪರ್ಮಿಷನ್ ಪಡಿಬೇಕಾಗತ್ತೆ. ಹಣ ನೀಡಿ ಪರ್ಮಿಷನ್ ತೆಗೆದುಕೊಂಡು ಮೋಲ್ಡ್ ಹಾಕಲಾಗ್ತಾ ಇತ್ತು. ಪರ್ಮಿಷನ್ ತೆಗೆದುಕೊಂಡ್ರು ಹಫ್ತಾ ವಸೂಲಿಯನ್ನ ಮಾಡಿದ್ರು ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹಫ್ತಾ ವಸೂಲಿಗೆ ಯತ್ನಿಸಿದ್ದಾರೆ ಅನ್ನುವಂತ ಆರೋಪ ಸದ್ಯ ಕುಟುಂಬಸ್ಥರು ಮಾಡಿದ್ದಾರೆ. ಅವ್ರು ಏನು ಹೇಳ್ತಾ ಇದ್ದಾರೋ ಒಗ್ಬೋರ್ಡ್ ಪ್ರಾಪರ್ಟಿ ಅದು ಒಗ್ಬೋರ್ಡ್ ಅವ್ರದ್ದು ನಮ್ಮದು ಏನು ಪ್ರಾಬ್ಲಮ್ ಏನಿಲ್ಲ. ನೀವು ಏನೊಂದು ಏರಿಯಾ ಅವರು ಸಾಲ್ವ್ ಮಾಡ್ಕೊಳ್ಳಿ. ಅದು ನಮ್ಮ ಒಗ್ಬೋರ್ಡ್ ಆಫೀಸು ಇದು ಒಗ್ಬೋರ್ಡ್ ಕಮಿಟಿ ಅವರು ಅದೆಲ್ಲ ನಮ್ಮ ಜೊತೆಯಲ್ಲಿ ನಮ್ಮದು ಏನಿಲ್ಲಪ್ಪ. ನೀವು ಬಾಡಿಗೆ ಕಟ್ತಾ ಇದ್ದೀರಾ, ನಮ್ಮದು ಏನು ಸವಾಸ ನಿಮ್ಮದು ಸವಾಸ ಏನಿಲ್ಲ. ಅವ್ನು ಬಂದುಬಿಟ್ಟು ಸುಮ್ಮನೆ ನಮಗೆ RT ಹಾಕಿ ಕಾಸು ರೋಲ್ ಕಾಲ್ ತಗೊಳ್ತಾ ಇದ್ದಾರೆ ಅಂತ ಇದು ಮಾಡ್ತಾರೆ. ಯಾರು ಅಸ್ಗರ್ ಅಂತ ಇವರು ರಶೀದ್ ಅವ್ರ ಹತ್ರ ಬಂದು ದುಡ್ಡು ಕೇಳಿದವರು. ಏನಂತ ಕೇಳಿದ್ರು, ಈ ಜಾಗ ಯಾರ್ದು, ಯಾಕೆ ಕೊಡಬೇಕು ಅಂತ ಹೇಳಿದ್ರ. ಸರ್ ಹೇಳಿ ಸರ್, ನೀವೇನೇನು ಅವ್ರದ್ದು ಪ್ರಾಪರ್ಟಿ ಅದು ನಾವೇನೋ ಕಾಸು ಕೊಟ್ಟು ಇದು ಮಾಡಿ ತೊಗೊಂಡಿರೋದು. ಅವನೇನು ತಿಳ್ಕೊಂಡಿರೋದು ಏನು ನಾವು ಅರ್ಥ ಮಾಡಿ ತೊಗೊಂಡಿರೋದು ಅಂತ ನಮ್ಮ ಹತ್ರ ರೋಲ್ ಕಾಲ್ ಕೇಳ್ತೀವಿ. 7 ಲಕ್ಷ ಕೊಡಿ, 3 ಲಕ್ಷ ಕೊಡಿ, ನಾವೇನಕ್ಕೆ ಕೊಡಬೇಕು. ಅವ್ರು ಬೇರೆಯವ್ರ ಹತ್ರ ಎಲ್ಲ ಸಿದ್ಧಾ ರೋಡ್ನಲ್ಲಿ ಎಲ್ಲ ಹಂಗೆ ಮಾಡೋದು. ಯಾರ್ಯಾರು ಅಂಗಡಿ ಕಟ್ತಾ ಇದ್ದಾರೆ, ಮನೆ ಏರಿಯಾ ಒಳಗಡೆ ಮನೆ ಕಟ್ಟರೆ RT ಹಾಕಿ ಒಗ್ಬೋರ್ಡ್ಗೆ ಸುಮ್ಮನೆ ಲೆಟರ್ ಕೊಡೋದು. ಒಗ್ಬೋರ್ಡವರು ಇದು ರೋಲ್ ಕಾಲ್ ತೊಗೊಂಡ್ಬಿಟ್ಟು ಇದು ಮಾಡಿಬಿಡ್ತಾರೆ ಅಂತ ಇದು ಮಾಡೋದು. ಏನು ಕೆಲಸ ಮಾಡ್ತಾಯಿದ್ರು ಇವರು? ನಿನ್ನೆ ಆದಾಗ ಏನಾಯಿತು ಸರ್? ನಿನ್ನೆ ಉಪವಾಸ ಇತ್ತು ಸರ್. ಎಲ್ಲ ಹಾಕಿ ಎಲ್ಲ ಇದು ಮಾಡ್ಕೊಂಡು ನಾವು ಏನಾಗಿಲ್ಲ. ಆಮೇಲೆ ವಯಸ್ಸಲ್ಲ ಅವ್ರಿಗೆ ಯಾರೋ ಸ್ಟೇಷನ್ ಅವ್ರಿಗೆ ಫೋನ್ ಮಾಡಿದ್ರು. ಆಮೇಲೆ ವಯಸ್ಸಲ್ಲ ಅವರು 11:30 ಹಂಗೆ ಬಂದರು. ನೋಡಿಬಿಟ್ಟು ಆಯ್ತಪ್ಪ ನೀವು ಇದು ಮಾಡಿ